In this video lecture, we will study about the magnetic force on a charge particle. Okay. ಇವಾಗ ಏನಾಗುತ್ತಂದ್ರೆ assume that there is a magnetic field. Okay. Assume that there is a magnetic field. Okay, which is into the plane of the paper now. ಈ ಥರ ಇಟ್ಕೊಳ್ಳಿ ಇವಾಗ. This is the magnetic field which is into the plane of the paper. Assume that this charge particle Q is moving with velocity v. Okay, which is moving with velocity v in a magnetic field. B is nothing but magnetic field alva, which is into the plane of the paper now. Aita, which is into the plane of the paper. Assume that both v as well as b are perpendicular to one another. Adu next nodona hege anta biಟ್ಟು. There must be the force alva idra mele hege anta biಟ್ಟು. The force acting on the charge particle is directly proportional to the magnitude of the charge. ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಕ್ಚುಲಿ ಅದು ಈ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಆ್ಯಸ್ ಯು ನೋ ದ್ಯಾಟ್ ಮ್ಯಾಗ್ನಿಟ್ಯೂಡ್ ಚಾರ್ಜ್ ಅಂತಂದ್ರೆ ಈಗ ಪಾಸಿಟಿವ್ ಇದ್ರೆ ಪಾಸಿಟಿವ್ ತಗೋಬೇಕು, ನೆಗೆಟಿವ್ ಇದ್ರೆ ನೆಗೆಟಿವ್ ತಗೋಬೇಕು. ಎಟ್ ದಟ್ ಟೈಮ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ರಿವರ್ಸ್, ಚೇಂಜ್ ಆಗೇ ಆಗುತ್ತೆ. ಅದು ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್. ಓಕೆ, ಸೈನ್ ವಿತ್ ಸೈನ್ ತಗೋಬೇಕು. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಅಂತ ಹೇಳುವಂಗಿಲ್ಲ ಆ್ಯಕ್ಚುಲಿ. ನಾವು ಎಷ್ಟು ಚಾರ್ಜ್ ಇರುತ್ತೋ ಅಷ್ಟು ಚಾರ್ಜನ್ನು ನಾನು ತಗೋಬೇಕು. ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್, ಫಸ್ಟ್ ಕಂಡೀಷನು. ಆ್ಯಂಡ್ ದ ಸೆಕೆಂಡ್ condition is F is directly proportional to V, the velocity with which the charge is moving. The velocity ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಥರನೇ ಮೂರನೇದು ಡೈರೆಕ್ಷನ್ ಅಂದರೆ the magnetic force is directly proportional to the magnetic field. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ವ, ಅದು ಮೇಲೆ ಅದ್ರ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಫೈನಲಿ ದ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ವಿ ಆ್ಯಂಡ್ ಬಿ, ದಟ್ ಈಸ್ ವಾಟ್ ಥೀಟಾ. ಓಕೆ, ಸೊ ಥೀಟಾ ಈಸ್ ದ ಆಂಗಲ್ ಬಿಟ್ವೀನ್ ಯಾವ್ದ್ರ ನಡುವೆ? ಓಕೆ, ಆಂಗಲ್ ಬಿಟ್ವೀನ್ ಬಿ ಆಸ್ ವೆಲ್ ಆಸ್ ವಿ, ಅಥವಾ ವಿ ಆ್ಯಂಡ್ ಬಿ ಅಂತ ಹೇಳ್ಬೋದು ನಾವು. ವಿ ಆ್ಯಂಡ್ ಬಿ, ವೆಲಾಸಿಟಿ ಕಂಪೋನೆಂಟು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಪೋನೆಂಟು ಎರಡರ ನಡುವೆ ಆ್ಯಂಗಲ್ಗೆ ಥೀಟಾ ಅಂತ ಕೊಡ್ತೀವಿ. ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ವಿ ಆ್ಯಂಡ್ ಬಿ, ದಟ್ ಈಸ್ ವಾಟ್, ಇದು ಮೂರು. ಆಯಿತಾ? ಇದು ಮೂರನ್ನು ನಾನು ಕಂಪೇರ್ ಮಾಡಿದಾಗ ಅಂದರೆ ಓಕೆ, ವಿ ಆರ್ ಜಾಯ್ನಿಂಗ್ ಆಲ್ ದ 4 ಕಂಡೀಷನ್ಸ್ ಟುಗೆದರ್. ಓಕೆ, ನಾಲ್ಕನ್ನು ಸೇರಿಸ್ಬಿಟ್ಟು ಎಫ್ ಈಸ್ ಈಕ್ವಲ್ ಟು, ಓಕೆ, ಎಫ್ ಈಕ್ವಲ್ ಟು Q ಇಂಟು ವಿ ಇಂಟು ಬಿ ಇಂಟು ಸೈನ್ ತೀಟಾ ಅಂತ ತಗೊಳ್ತೀರಿ. ಎಫ್ ಈಕ್ವಲ್ ಟು ಕ್ಯೂ ಇಂಟು ವಿ ಇಂಟು ಬಿ ಇಂಟು ಸೈನ್ ತೀಟಾ, ಆರ್ ಎಲ್ಸ್ ಇನ್ ದ ವೆಕ್ಟರ್ ಫಾರ್ಮ್ ದಿಸ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ವೆಕ್ಟರ್ ವಿ ಕ್ರಾಸ್ ವೆಕ್ಟರ್ ಬಿ ಅಂತ ಬರೀತೇವೆ. ಬಿಕಾಸ್ ವಿ ಇಸ್ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಬಿ ಇಸ್ ಆಲ್ಸೋ ಎ ವೆಕ್ಟರ್ ಕ್ವಾಂಟಿಟಿ. ಕ್ಯೂ ಇಸ್ ದ ಸ್ಕೇಲರ್ ಕ್ವಾಂಟಿಟಿ. ಅದಕ್ಕೋಸ್ಕರ ಎಫ್ ಈಕ್ವಲ್ ಟು ಕ್ಯೂ ಇಂಟು ವಿ ಕ್ರಾಸ್ ಬಿ. Okay, or else QVB sin theta ಅಂತ ತಗೊಳ್ತೇವೆ. This is the magnitude of the electric force acting on the charged particle which is moving with the velocity v in the magnetic field B. ಆಯಿತಾ? ಇವಾಗ ಯಾವುದೊಂದು ಪ್ಲೇನ್ ತಗೊಳ್ಳೋಣ. ದಿಸ್ ಇಸ್ ದ ಪ್ಲೇನ್, ಓಕೆ, ಇನ್ ವಿಚ್ the velocity as well as magnetic field are perpendicular to one another. ಆಯಿತಾ? This is the velocity component, both are perpendicular to one another ಅಂತ ಇಟ್ಕೊಳ್ಳೋಣ. in the plane, this is the plane. ಆಯಿತಾ? ಈ ಪ್ಲೇನಲ್ಲಿ ಇದ್ದಾಗ ಯಾವಾಗ ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಕೂಡ ಒಂದಕ್ಕೊಂದಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ ಆ ಟೈಮಲ್ಲಿ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ ಪಾರ್ಟಿಕಲ್, ಇದು ಚಾರ್ಜ್ ಪಾರ್ಟಿಕಲ್ ಕ್ಯೂ ಅಂತ ತೊಗೊಂಡ್ರೆ, ಆಯಿತಾ, ಚಾರ್ಜ್ ತೊಗೊಂಡ್ರೆ ಅದಕ್ಕೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಅಂದರೆ ಡೈರೆಕ್ಷನಿಗೆ ಮೇಲ್ಗಡೆ ಬರಬೇಕಲ್ಲ. ದಿಸ್ ಬೈ ಯೂಸಿಂಗ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇದಕ್ಕೂ ಕೂಡ ಆ್ಯಕ್ಚುಲಿ ಓಕೆ, ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಕ್ಯಾನ್ ಬಿ ಫೌಂಡೆಡ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಗೇನ್. ಆಯಿತಾ? ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಇದು ಡೈರೆಕ್ಷನ್ ಆಫ್ ದಿ ಫೋರ್ಸ್ ಆಗಿರುತ್ತೆ. ಅಂದರೆ ದ ವಿ ಆ್ಯಂಡ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಟು ಒನ್ ಅನದರ್, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಆಯಿತಾ? ದಟ್ ಈಸ್ ವಾಟ್ ರೈಟ್ ಹ್ಯಾಂಡ್ ಥಂಬ್ ರೂಲಿಂದ ನಾವು ಮೆಜರ್ ಮಾಡ್ತೇವೆ ಅದನ್ನು. ಈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ ಇಫ್ ದ ಚಾರ್ಜ್ ಈಸ್ ಪಾಸಿಟಿವ್. ಇದು ಪಾಸಿಟಿವ್ ಆಗಿದ್ದರೆ ಮಾತ್ರ. ಅದೇ ಥರನೇ ಇವಾಗ ಇದು ನೆಗೆಟಿವ್ ಚಾರ್ಜ್ ಆಗಿದ್ದರೆ ಆ ಟೈಮಲ್ಲಿ ಏನಾಯ್ತು ಆ್ಯಕ್ಚುಲಿ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಇಸ್ ಅಪೋಸಿಟ್. ಇದಕ್ಕೆ ಡೈರೆಕ್ಷನ್ ಮೈನಸ್ ಕ್ಯೂ ಚಾರ್ಜಿಗೆ ಈ ಥರ ಆಗಿರುತ್ತೆ. ದಿಸ್ ಇಸ್ ದ ಪ್ಲಸ್ ಕ್ಯೂ ಚಾರ್ಜಿಗೆ ಈ ಥರ, ಮೈನಸ್ ಕ್ಯೂ ಚಾರ್ಜ್ಗೆ ಅದಕ್ಕೆ ಡೌನ್ ಮಾಡಿರುತ್ತೆ. And this is how we can define or we can get the direction of the force acting on the charged particle ಅಂತ ಬಿಟ್ಟು ನಾವು ಹೇಳ್ಬೋದು. ಈಗ ಫೈನಲ್ ಆಗಿ ನಮಗೆ ಯಾವಾಗ ಮ್ಯಾಕ್ಸಿಮಮ್ ಫೋರ್ಸ್ ಸಿಗುತ್ತೆ ಅಥವಾ ಯಾವಾಗ ಫೋರ್ಸಸ್ ಸಿಗೋದಿಲ್ಲ ಹೇಳೋದಕ್ಕೆ ಒಂದು 3 ಕೇಸಸ್ಗಳು ಬರುತ್ತೆ. ಅದನ್ನು ಅಷ್ಟು ನೋಡ್ಬೋಣ. ಹೆಂಗಂದ್ರೆ ದ ಫಸ್ಟ್ ಕೇಸ್ ಯಾವುದು ಅಂತ ಹೇಳಿದರೆ, ಫಸ್ಟ್ ಕೇಸ್ ಏನು ಅಂತಂದರೆ, ಓಕೆ, there will be no force when the charge is 0 ಅಥವಾ it is at rest. Okay, the force is equal to 0 when v equal to 0 ಅಲ್ವಾ. v equal to 0 ಆದರೆ ಏನಾಗಬೇಕಾಗಿದೆ ಆ್ಯಕ್ಚುಲಿ f is going to be 0. ಯಾಕೆಂದರೆ ಇಫ್ ಇಟ್ ಈಸ್ ಇನ್ ದ ರೆಸ್ಟ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಚಾರ್ಜು ರೆಸ್ಟಲ್ಲಿದ್ದರೆ
ಆರ್ ಎಲ್ಸ್ ಇಟ್ ಈಸ್ ನಾಟ್ ಮೂವ್ ಆಗ್ತಾನೆ ಇಲ್ಲ ಅಂತಂದರೆ ಆವಾಗಲೂ ಕೂಡ ದರ್ ವಿಲ್ ಬಿ ದ ನೋ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಚಾರ್ಜ್ ಪಾರ್ಟಿಕಲ್. ಆವಾಗ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ಝೀರೋ. ಆ ಟೈಮಲ್ಲಿ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ಝೀರೋ. ಎರಡನೇ ಕಂಡೀಷನ್ ನಾನು ನೋಡ್ತಾನೆ ಏನು ಅಂತ ಹೇಳ್ಬಿಟ್ಟು ಇದೆಲ್ಲ ನೋಟ್ ಅಂತ ನೀವು ಕನ್ಸಿಡರೇಷನ್ ಮಾಡ್ಬೋದು. ಎರಡನೇ ಕಂಡೀಷನ್ನು ವೆನ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ಆಯಿತಾ, ವೆನ್ ಥೀಟಾ ಈಕ್ವಲ್ ಟು 0 ಡಿಗ್ರಿ. ವೆನ್ ಥೀಟಾ ಈಕ್ವಲ್ ಟು 0 ಡಿಗ್ರಿ ಅಂತಂದರೆ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ವಿ ಆ್ಯಂಡ್ ಬಿ. ಓಕೆ, ಈಗ ಮ್ಯಾಗ್ನೆಟಿಕ್ ಫೀಲ್ಡು ಇಂಟು ದ ಪ್ಲೇನ್ ಆಫ್ ದಿ ಪೇಪರ್ ಇದೆ, ಅದೇ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ, ಅದೇ ಡೈರೆಕ್ಷನಲ್ಲಿ ಚಾರ್ಜ್ ಕೂಡ ಮೂವ್ ಆಗ್ತದೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಕೂಡ ಸೈನ್ ಥೀಟಾ ಇಸ್ ಗೋಯಿಂಗ್ ಟು ಬಿ ಹೌ ಮಚ್? ಸೈನ್ ಥೀಟಾ ಇಸ್ ಗೋಯಿಂಗ್ ಟು ಬಿ ಸೈನ್ 0 ಈಕ್ವಲ್ ಟು ಹೌ ಮಚ್? 0. ಅದೇ ಥರನೇ ವೆನ್ ಥೀಟಾ ಈಕ್ವಲ್ ಟು 180 ಡಿಗ್ರಿ ಅಂದರೆ ಆ್ಯಂಟಿ ಪ್ಯಾರಲ್. ದಿಸ್ ಈಸ್ ವಾಟ್ ಪ್ಯಾರಲಲ್. ಇದಕ್ಕೆ ಪ್ಯಾರಲ್ ಅಲ್ವಾ? ವೆನ್ ಪ್ಯಾರಲಲ್, ಇದು ಪ್ಯಾರಲಲ್, ದಿಸ್ ಇಸ್ ಫಾರ್ ಆ್ಯಂಟಿ ಪ್ಯಾರಲಲ್. ಪ್ಯಾರಲ್ ಅಥವಾ ಆ್ಯಂಟಿ ಪ್ಯಾರಲ್ ಇದ್ದರೆ, ಮೂವ್ ಆಗ್ತಾ ಇದ್ದರೆ ಆ ಟೈಮಲ್ಲಿ ವಿಲ್ ಗೆಟ್ ಸೈನ್ 180 is also going to be 0 degree. ಸೊ ಹಾಗಾಗಿ ಆ ಟೈಮಲ್ಲಿ ಏನಾಗುತ್ತೆ? ದ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ಹೌ ಮಚ್? 0. ಅಗೇನ್ ದ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ 0. ಪ್ಯಾರಲ್ ಇದ್ದರೆ ಅಥವಾ ಆ್ಯಂಟಿ ಪ್ಯಾರಲ್ ಇದ್ದರೆ ಯಾವಾಗ ವೆಲಾಸಿಟಿ ಆಫ್ ದಿ ಚಾರ್ಜ್, whether it is parallel or anti-parallel to the magnetic field, at that time we will not get the force. That is going to be, we are getting that is a minimum force, that is what? F equal to 0. In ಒಂದು ಕಂಡೀಷನ್ ನಾನು ತಗೊಳ್ತೇನೆ, ಮೂರನೇ ಕಂಡೀಷನ್ನು ವೆನ್ ಥೀಟಾ ಈಕ್ವಲ್ ಟು 90 ಡಿಗ್ರಿ ಅಂದರೆ ವೆನ್ the velocity component of the charge as well as the magnetic field are perpendicular to one another. ಇದು ಇಲ್ಲ ಹೇಳಿದ್ನಲ್ಲ, perpendicular ಅಂದರೆ ಏನಾಯ್ತು ಆ್ಯಕ್ಚುಲಿ ಇಲ್ಲಿ ಹೇಳ್ತಿರೋದನ್ನ ಆ್ಯಕ್ಚುಲಿ perpendicular to one another ಅಂದರೆ ಒಂದಕ್ಕೊಂದಕ್ಕೆ 90 ಡಿಗ್ರಿ ಇದ್ದಾಗ ಆ ಟೈಮಲ್ಲಿ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಫೋರ್ಸ್. ದಟ್ ಈಸ್ ವಾಟ್? ಎಫ್ ಮ್ಯಾಕ್ಸಿಮಮ್ ಅಂತ ನಾವು ಕನ್ಸಿಡರೇಷನ್ ಮಾಡ್ಬೋದು. ಎಫ್ ಮ್ಯಾಕ್ಸಿಮಮ್ ಈಕ್ವಲ್ ಟು Q into V into B. This is what the maximum force that we can get when the velocity as well as magnetic field both are perpendicular to one another. ಆಯಿತಾ? ಸೊ ಇದಿಷ್ಟು ಮೂರು ಡಿಫ್ರೆಂಟ್ ಕಂಡೀಷನ್ ನಾವು ತೊಗೊಳ್ಬೋದು. ಆಯಿತಾ? ವೆನ್ ಯು ಗೆಟ್ ದ 0 ಫೋರ್ಸ್ ಆನ್ ಎ ಚಾರ್ಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದರೆ ಈ ಕಂಡೀಷನ್ ನೀವು ಬರೀಬೋದು. ಆಯಿತಾ? ಸೊ ನಾನು ಇನ್ನೊಂದು ಕಾನ್ಸೆಪ್ಟನ್ನು ಇದೇ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಲಾರೆಂಟ್ಸ್ ಫೋರ್ಸ್ ಇಕ್ವೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನೊಂದು ಡಿಸ್ಕಸ್ ಮಾಡಿ ಈ ವಿಡಿಯೋನ ಮುಗಿಸೋಣ ನಾವು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಅದನ್ನು. ದಿಸ್ ಈಸ್ ಕಾಲ್ಡ್ ಆ್ಯಸ್ ಲಾರೆಂಟ್ಸ್ ಫೋರ್ಸ್ ಇಕ್ವೇಷನ್. ಲಾರೆಂಟ್ಸ್ ಫೋರ್ಸ್ ಇಕ್ವೇಷನ್. ಈ ಇಕ್ವೇಷನ್ ಏನು ಹೇಳುತ್ತೆ ಅಂತಂದರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಟೋಟಲ್ ಫೋರ್ಸ್, okay, total force in when a charge is placed in both electric field as well as magnetic field. ಆಯಿತಾ? ಏನು ಮಾಡ್ತಾರೆ ಅಂತಂದರೆ ದ ಟೋಟಲ್ ಫೋರ್ಸನ್ನು ಸಿಕ್ಕೊಡುತ್ತೆ ಆ್ಯಕ್ಚುಲಿ. ಟೋಟಲ್ ಫೋರ್ಸ್ ಅನ್ನೋದು ಕೊಡುತ್ತೆ ಆ್ಯಕ್ಚುಲಿ. ಟೋಟಲ್ ಫೋರ್ಸ್ ಅಂತಂದರೆ ಯಾವಾಗ ಒಂದು ಚಾರ್ಜ್ ಪಾರ್ಟಿಕಲನ್ನು ಎಲೆಕ್ಟ್ರಿಕ್ ಫೀಲ್ಡು ಕೂಡ ಇರುತ್ತೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇರುತ್ತೆ, ಎರಡೂ ಇದ್ದಾಗ ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರಿಕ್ ಫೋರ್ಸ್. ಇವಾಗ ನೋಡಿ, ಒಂದು ರೀಜನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೆ, ಅದೇ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ. ಆವಾಗ ಏನಾಗಬೇಕಾಯಿತು? ದ ಟೋಟಲ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್ ಟು ದ ಫೋರ್ಸ್ ಡ್ಯೂ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಫೋರ್ಸ್ ಡ್ಯೂ ಟು ದ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್. ಎರಡು ಬರಬೇಕಲ್ಲ, ಇದನ್ನು ಎಲೆಕ್ಟ್ರಿಕಲ್ ಫೋರ್ಸ್ ಅಂತ ತಗೊಳ್ತಾನೆ. ಇಸ್ ದ ಎಲೆಕ್ಟ್ರಿಕಲ್ ಫೋರ್ಸ್, ಇಸ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಎರಡು ಕೂಡ ಆ್ಯಡ್ ಆಗಬೇಕಲ್ಲ. ಆ್ಯಸ್ ದ ಫೋರ್ಸ್ ದ ವೆಕ್ಟರ್ ಕ್ವಾಂಟಿಟಿ ಐ ಕ್ಯಾನ್ ಟೇಕ್ ದ ವೆಕ್ಟರ್ ಅಡಿಷನ್ ಆಫ್ ದೆಮ್. ಆಯಿತಾ? ನಿಮ್ಗೆ ಗೊತ್ತಿದೆ ಎಲೆಕ್ಟ್ರಿಕಲ್ ಫೋರ್ಸ್ಗೆ ಏನುಂಟು ಆ್ಯಕ್ಚುಲಿ? ಎಫ್ ಈಕ್ವಲ್ ಟು ಏನಿದೆ ನಮಗೆ? ಎಫ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತಿದೆಯಲ್ಲ. ಹೆಂಗಂದ್ರು ದಿಸ್ ಈಸ್ ವಾಟ್ ದ ಫೋರ್ಸ್ ಈಕ್ವಲ್ ಟು ಎಫ್ ಈಕ್ವಲ್ ಟು ಕ್ಯೂ ಇಂಟು ಇ. ಸೊ ಅದಕ್ಕೋಸ್ಕರ ದಿಸ್ ಈಸ್ ಕ್ಯೂ ಇಂಟು ವೆಕ್ಟರ್ ಇ ಪ್ಲಸ್. ಇವಾಗ ಜಸ್ಟ್ ನೋಡಿ ಆಯಿತು ನಾವು ಎಫ್ ಬಿಗೆ ಏನಂತ ಹೇಳ್ಬಿಟ್ಟು ದ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ಚಾರ್ಜ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ದಟ್ ಈಸ್ ವಾಟ್? ಕ್ಯೂ ಇಂಟು ವಿ ಕ್ರಾಸ್ ಬಿ ಅಂತ ನಾವು ನೋಡಾಗಿದೆ. ಸೊ ಹಾಗಾಗಿ ಕ್ಯೂ ಇಸ್ ಕಾನ್ಸ್ಟಂಟ್ ಇನ್ ಬೋತ್ ದ ಕೇಸಸ್. ಕ್ಯೂ ಇಂಟು ವೆಕ್ಟರ್ ಇ ಪ್ಲಸ್ ವೆಕ್ಟರ್ ವಿ ಕ್ರಾಸ್ ವೆಕ್ಟರ್ ಬಿ ಆಗುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದ ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ದ ಪ್ರೆಸೆನ್ಸ್ ಆಫ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಸ್ ಎನ್ ಇಟ್ ಇಸ್ ನ್ಯೂಟನ್. ಆಯಿತಾ? ಫೋರ್ಸ್ಗೆ ಯಾವತ್ತೂ ಕೂಡ ನ್ಯೂಟನ್, ನೋ ಪ್ರಾಬ್ಲಮ್ for that, Newton. So andre Lorentz force equation will give you the total force acting on a charged particle in the presence of both electric field as well as magnetic field. ಅರ್ಥದಲ್ಲಿ ಎಲ್ಲರಿಗೂ ಹೇಗೆ ಅಂತ ಹೇಳ್ಬಿಟ್ಟು ದಿಸ್ ಈಸ್ ಕಾಲ್ಡ್ ಆಸ್ ಲಾರೆಂಟ್ಸ್ ಫೋರ್ಸ್ ಇಕ್ವೇಷನ್ ಅಂತ ಹೇಳ್ಬಿಟ್ಟು ನಾವು ಇದ್ರ ಬಗ್ಗೆ ಹೇಳ್ತೇವೆ. ಇದೇ ಅಪ್ಲಿಕೇಶನ್ ನೆಕ್ಸ್ಟು ವೆಲಾಸಿಟಿ ಸೆಲೆಕ್ಟರ್ ನಾವು ಯೂಸ್ ಮಾಡ್ತೇವೆ. ಅದನ್ನು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.